ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUC ಕರ್ನಾಟಕ ಸರ್ಕಾರ ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 1/2024-25 ವಿಷಯ ಭಾರತದ ಇತಿಹಾಸ. ಈ ಒಂದು ಭಾರತದ ಇತಿಹಾಸಕ್ಕೆ ಕುರಿತಾಗಿ ದ್ವಿತೀಯ PUCಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೋಡ್ತಾ ಹೋಗೋಣ. ಹಾಗೆ ಆ ಒಂದು 2 ಮತ್ತು 3ನೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ಕೊಡ್ತಾ ಹೋಗ್ತೇನೆ. ನಿಮಗೆ ಯಾವ ರೀತಿಯಾದಂತಹ ಒಂದು ವಿಷಯ ಬೇಕು ಅಥವಾ ಎಂತಹ ಟಾಪಿಕ್ ಬೇಕು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿದರೆ ನಾನು ಮುಂದಿನ ವಿಡಿಯೋದಲ್ಲಿ ಆ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಹಾಗಿದ್ರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯೊಂದಿಗೆ ಕೀ ಉತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ. ಹಾಗಿದ್ರೆ ಇಲ್ಲಿ ಈ ಒಂದು ಮಾದರಿ ಪ್ರಶ್ನೆ 2024 ಮತ್ತು 25ನೇ ಸಾಲಿನದು. ಭಾರತದ ಇತಿಹಾಸ, ನಿಮ್ಮ ಇತಿಹಾಸದ ಕೋಡು 21 ಆಗಿರುತ್ತೆ. ಹಾಗೆ ಇದರ ಒಂದು ಸಮಯ 3 ಗಂಟೆಗಳು. ಹಾಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ 39 ಇರುತ್ತೆ. ನಿಮಗೆ ಇರುವಂತಹ ಗರಿಷ್ಠ ಅಂಕಗಳು 80. ಹಾಗಿದ್ರೆ ಸೂಚನೆಗಳು ಏನಿದೆ ಅಂದರೆ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು, ಹಾಗೆ ಪ್ರಶ್ನೆಯ ಸೂಚನೆಗನುಗುಣವಾಗಿ ಉತ್ತರಿಸುವಂಥದ್ದು, ಹಾಗೆ ಭಾಗ ಎದಲ್ಲಿ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳಲ್ಲಿ ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂತ ಹೇಳಿದರೆ. ಹಾಗೆ ಇಲ್ಲಿ ಒಂದು ವಿಶೇಷತೆ, ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳು ಭೂಪಟದ ಪ್ರಶ್ನೆ ಸಂಖ್ಯೆ 39A ಬದಲಿಗೆ ಪ್ರಶ್ನೆ ಸಂಖ್ಯೆ 39Bಯನ್ನು ಉತ್ತರಿಸಬೇಕು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಭಾಗ 1ರಲ್ಲಿ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಒಂದೊಂದು ಪ್ರಶ್ನೆಯನ್ನು ಉತ್ತರಿಸಿದ್ರೆ ನಿಮಗೆ 1 ಅಂಕ ಇರುತ್ತೆ. ಒಟ್ಟಾರೆ 5 ಪ್ರಶ್ನೆಗಳಿರುತ್ತೆ. 5 ಅಂಕಗಳು ನಿಮಗೆ ಸರಿಯಾದ ಉತ್ತರವನ್ನು ಬರೆದ್ರೆ ನಿಮಗೆ ಲಭಿಸುತ್ತೆ. ಹಾಗಿದ್ರೆ ನಾನು ಇಲ್ಲಿ ಕೇವಲ ಉತ್ತರಗಳನ್ನು ಮಾತ್ರ ಹೋಗ್ತೀನಿ, ಪ್ರಶ್ನೆ ಮತ್ತು ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಇಲ್ಲಿ ಎ ಪ್ರತಿಪಾದನೆಯಲ್ಲಿ ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ ಎನ್ನುವಂಥದ್ದು. ಹಾಗೆ ಅದಕ್ಕೆ ಬಿಗೆ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಅದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯವರ್ತವೆಂದು ಕರೆಯಲ್ಪಟ್ಟಿತು ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಏನಂದ್ರೆ ಎ ಮತ್ತು ಬಿಗಳೆರಡೂ ಸರಿಯಾಗಿವೆ ಮತ್ತು ಬಿಯು ಏನು ಸರಿಯಾದ ವಿವರಣೆಯಾಗಿದೆ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ. 2ನೆಯ ಪ್ರಶ್ನೆ, ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದ್ರೆ ಅಮೋಘ ವರ್ಷ. ಹಾಗೆ ಮುಂದಿನದು, ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ ಅಂತ ಕೇಳಿದರೆ ಇದರಲ್ಲಿ ಯಾವುದು ಕಂಡು ಬರೋದಿಲ್ಲ ಅಂತಂದ್ರೆ ಜಾಮಾ ಮಸೀದಿ ಅನ್ನುವಂಥದ್ದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತಹವರು ಬಸವೇಶ್ವರರು. ಹಾಗೆ 5ನೆಯ ಪ್ರಶ್ನೆ, ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನ ರಚಿಸಿದವರು ಯಾರು ಅಂತ ಕೇಳಿದರೆ ಇದನ್ನು ರಚಿಸಿದಂತಹವರು ಶಾಂತ ಕವಿಗಳು. ಹಾಗೆ ಮುಂದಿನದು, ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಅಂತ ಕೇಳಿದರೆ ಇಲ್ಲಿಯೂ ಅಷ್ಟೇ ಬಿಟ್ಟ ಸ್ಥಳಗಳು 5 ಇರುತ್ತೆ. ನೀವು ಒಂದೊಂದಕ್ಕೆ ಸರಿಯಾಗಿ ಉತ್ತರಿಸಿದ್ರೆ 1 ಅಂಕ ಲಭಿಸುತ್ತೆ. ಹಾಗಿದ್ರೆ ಪ್ರಶ್ನೆ, ಅಷ್ಟಾಂಗ ಯೋಗ ಕೃತಿಯನ್ನು ಬರೆದಂತಹವರು ಯಾರು ಅನ್ನುವಂಥದ್ದು, ಅದಕ್ಕೆ ಸರಿಯಾದಂತಹ ಉತ್ತರ ಪತಂಜಲಿ. ಹಾಗೆ 7ನೆಯದು ಬಿಟ್ಟ ಸ್ಥಳ, ಗ್ರಾಮ ಸ್ವಯಂ ಆಡಳಿತವು ಡ್ಯಾಶರ ಪ್ರಮುಖ ಲಕ್ಷಣವಾಗಿದೆ ಅಂದರೆ ಚೋಳರ ಪ್ರಮುಖ ಲಕ್ಷಣವಾಗಿದೆ. 8ನೆಯದು, ಪಂಪ ಇವರನ್ನು ಕನ್ನಡದ ಡ್ಯಾಶ್ ಅಂದರೆ ಆದಿಕವಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ವೇದಾಂತ ಕಾಲೇಜನ್ನು ಸ್ಥಾಪಿಸಿದಂತಹವರು ಯಾರು ಅಂತ ಇದೆ, ಇದು ರಾಜಾರಾಮ್ ಮೋಹನ್ ರಾಯರವರು. ಹಾಗೆ ಮುಂದಿನದು, ವಿವೇಕಾನಂದರನ್ನ ಭಾರತದ ರಾಷ್ಟ್ರಮೇವಿ ಸಂತ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಮುಂದಿನದು, ಹೊಂದಿಸಿ ಬರೆಯಿರಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ನಾನು ಸರಿಯಾದ ಉತ್ತರಗಳನ್ನೇ ನೇರವಾಗಿ ಕೊಟ್ಟಿದ್ದೇನೆ. ಗೌತಮ ಬುದ್ಧ ಅಷ್ಟಾಂಗ ಮಾರ್ಗವನ್ನ ಹೊಂದಿದ್ರು. ಬಿ ನಲ್ಲಿರುವಂತಹದ್ದು ಅಶೋಕ ಧರ್ಮ ವಿಜಯವನ್ನ ಕೈಗೊಂಡ್ರು. ಅಕ್ಬರ್ ಗೊಂಡಾವನ ಆಕ್ರಮಣವನ್ನು ಮಾಡ್ತಾರೆ. ಹಾಗೆ ಅನ್ನೂರುದ್ದೀನ್ ಅನ್ನುವಂಥದ್ದು ಅಡಿಯಾರ್ ಕದನ. ಲಾಲಾ ಲಜಪತ್ ರಾಯ್ ತೀವ್ರಗಾಮಿ ನಾಯಕನಾಗಿರ್ತಾನೆ. ಇದು
ಮಂದಗಾಮಿ ನಾಯಕ. ಇದು ಎಕ್ಸ್ಟ್ರಾ ಇರುವಂತಹದ್ದು. ಮುಂದಿನದು, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿಯೂ ಅಷ್ಟೇ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. ಇಲ್ಲಿ 5 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಇಂಡಿಯಾ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ, ಇಂಡಿಯಾ ಎನ್ನುವಂತಹ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಮಹೇಂಜೋದಾರೋ ಇದರ ಅರ್ಥ ಏನು ಅಂತ ಕೇಳಿದರೆ, ಮಹೇಂಜೋದಾರೋ ಇದರ ಅರ್ಥ ಸಿಂಧಿ ಭಾಷೆಯಲ್ಲಿ ಮಹೇಂಜೋದಾರೋ ಅಂದರೆ ಸತ್ತವರ ದಿಬ್ಬ ಅಂತ ಹೇಳ್ಬಿಟ್ಟು. ಕ್ಷೇತ್ರ ಎಂದರೇನು ಅಂತ ಕೇಳಿದರೆ, ಉತ್ತರ ಆರ್ಯರು ಕೃಷಿ ಮಾಡಿದ ಭೂಮಿಯನ್ನ ಕ್ಷೇತ್ರ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ಮುಂದಿನದು 15ನೇ ಪ್ರಶ್ನೆ, ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದಂತಹವರು ಯಾರು ಅಂತ ಇದೆ. ಉತ್ತರ ವೇದಗಳಿಗೆ ಹಿಂದಿರುಗಿ ಅಂತ ಕರೆ ನೀಡಿದಂತಹವರು ದಯಾನಂದ ಸರಸ್ವತಿಯವರು. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ, ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಅಂದರೆ ಕರ್ನಾಟಕ ಗತವೈಭವ. ಹಾಗೆ ಮುಂದಿನದು ಭಾಗ ಬಿನಲ್ಲಿ ಇರುವಂತಹದ್ದು. ಇಲ್ಲಿ 8 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ ನಿಮಗೆ 2 ಅಂಕ ಇರುತ್ತೆ. ಒಟ್ಟಾರೆ 16 ಅಂಕಗಳು. ಪ್ರಾಚೀನ ಭಾರತದ 2 ವಿಶ್ವವಿದ್ಯಾನಿಲಯಗಳು ಯಾವುವು ಅಂತ ಕೇಳಿದರೆ, ಪ್ರಾಚೀನ ಭಾರತದ 2 ವಿಶ್ವವಿದ್ಯಾನಿಲಯಗಳು ಅಂತಂದರೆ, ಒಂದು ತಕ್ಷಶಿಲಾ ವಿಶ್ವವಿದ್ಯಾನಿಲಯ ಮತ್ತು ನಳಂದ ವಿಶ್ವವಿದ್ಯಾನಿಲಯ. ಕಂಚಿ ಮತ್ತು ಕಾಶಿ ವಿಶ್ವವಿದ್ಯಾನಿಲಯಗಳು ಕೂಡ ಅಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದಂಥವುಗಳು. ಹಾಗೆ ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ, ನಿಯೋ ಅಂದರೆ ಹೊಸ ಅಂತ ಹೇಳ್ಬಿಟ್ಟು, ಲಿಥಿಕ್ ಅಂದರೆ ಶಿಲೆ ಅಂತ ಹೇಳಿ. ಹಾಗೆ ಸಿಂಧೂರ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ ಅಂತ ಕೇಳಿದರೆ, ಅಂದರೆ ಸಿಂಧೂರ ಜನರ ಶವ ಸಂಸ್ಕಾರ ಪದ್ಧತಿ ಅಂತಂದರೆ ಅವರು ದಹನ ಮತ್ತು ಉಳುವ ಪದ್ಧತಿಯನ್ನು ಅವರು ಅನುಸರಿಸ್ತಾ ಇದ್ರು. ಮುಂದಿನ ಪ್ರಶ್ನೆ 25ನೇದು, ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯವನ್ನು ಪಡಿತಾ ಇದ್ವು ಅಂತಂದರೆ ಸಭಾ ಮತ್ತು ಸಮಿತಿ ಅನ್ನುವಂಥದ್ದು. ಹಾಗೆ ಮುಂದಿನ 21ನೆಯ ಪ್ರಶ್ನೆ, ಬೌದ್ಧ ಧರ್ಮದ 2 ಪಂಥಗಳು ಯಾವುವು ಅಂತ ಕೇಳಿದರೆ, ಹೀನಯಾನ ಬೌದ್ಧ ಧರ್ಮ ಮತ್ತು ಮಹಾಯಾನ ಬೌದ್ಧ ಧರ್ಮಗಳು. ಹಾಗೆ ಮುಂದಿನದು, ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಅದು ಅಮರಾವತಿ, ಹಾಗೆ ನಾಗಾರ್ಜುನಕೊಂಡ, ಮತ್ತು ನಾಸಿಕ್ಕು, ಕನ್ನೇರಿ ಮತ್ತು ಕರ್ಲೆ ಅನ್ನುವಂಥದ್ದು. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ ಅಂತ ಪ್ರಶ್ನಿಸಿದ್ದಾರೆ. ಅದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರದಲ್ಲಿ ಅದು 8ನೇ ಕೃಷ್ಣನು ನಿರ್ಮಿಸ್ತಾನೆ. ಮುಂದೆ 24ನೇದು, ವಿಕ್ರಮ ಶಕೆಯನ್ನು ಯಾರು ಮತ್ತು ಯಾವಾಗ ನಿರ್ಮಿಸಿದ್ರು ಅಂತ ಕೇಳಿದರೆ ಪ್ರಶ್ನೆ. ವಿಕ್ರಮ ಶಕೆಯನ್ನು 6ನೇ ವಿಕ್ರಮಾದಿತ್ಯ ಆತನ 1076ರಲ್ಲಿ ಆರಂಭಿಸ್ತಾನೆ. ಹಾಗೆ 25ನೇ ಪ್ರಶ್ನೆ, ತೋದರಮಲ್ಲನು ವರ್ಗೀಕರಿಸಿದರೆ ಯಾವುದಾದರೂ 2 ಬಗೆಯ ಭೂಮಿಯ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಉತ್ತರ ಪೋಲಚ್. ಪೋಲಚ್ ಅಂದರೆ ಸತತವಾಗಿ ಉಳುಮೆಯಲ್ಲಿರುವಂತಹ ಭೂಮಿಗೆ ಅಂತಂದು ಪೋಲಚ್ ಅಂತ ಕರೆದ್ರೆ, 5 ವರ್ಷಗಳಿಗಿಂತ ಹೆಚ್ಚು ಕಾಲ ಉಳುಮೆ ಮಾಡದ ಭೂಮಿಯನ್ನು ಬಂಜರ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಸರ್ದೇಶಮುಖಿ ಅಂದರೆ ಏನು ಅಂತ ಇದೆ ಪ್ರಶ್ನೆ. ಉತ್ತರ ಶಿವಾಜಿಯು ಸಂಗ್ರಹಿಸ್ತಾ ಇದ್ದಂತಹ 2 ಪ್ರಮುಖ ತೆರಿಗೆಗಳು ಚೌತ್ ಮತ್ತು ಸರ್ದೇಶಮುಖಿಗಳು. ಗೋಲ್ ಗುಂಬಜ್ ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದವರು ಯಾರು ಅಂತ ಇದೆ ಪ್ರಶ್ನೆ. ಇದು ಗೋಲ್ ಗುಂಬಜ್ ಅನ್ನುವಂಥದ್ದು ಬಿಜಾಪುರದಲ್ಲಿದೆ. ಇದನ್ನು ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸ್ತಾನೆ. ಶಂಕರಾಚಾರ್ಯರು ಜಗತ್ತನ್ನ ಮಾಯೆ ಅಂತ ಏಕೆ ಕರೆದಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಉತ್ತರ ಬ್ರಹ್ಮ ಸತ್ಯ, ಜಗ ಮಿಥ್ಯ. ಇದರ ಅರ್ಥ ಸಾರ್ವತ್ರಿಕ ಆತ್ಮ ಅಂದರೆ ಬ್ರಹ್ಮ ಅಂತಿಮ ವಾಸ್ತವವಾಗಿದೆ ಮತ್ತು ಪ್ರಪಂಚವು ಭ್ರಮೆ ಅಥವಾ ಮಾಯೆಯಾಗಿದೆ ಅಂತ ಹೇಳಿದರು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಜ್ಞಾನದಿಂದಾಗಿ ಜಗತ್ತು ನಿಜವೆಂದು ತೋರ್ತದೆ ಅಂತ ಹೇಳಿದರು. ಹೀಗೆ 29ನೆಯ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಉತ್ತರ ಮೈಸೂರು ಮತ್ತು ತಿರುವಾಂಕೂರು. ಮುಂದಿನದು, ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಆಗ ಸಿನಲ್ಲಿ ಇರುವಂಥದ್ದು, ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೀವು 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. 2 ಪ್ರಶ್ನೆಗಳಿಗೆ ಉತ್ತರಿಸಿದರೆ ಒಂದೊಂದು ಪ್ರಶ್ನೆಗೆ 5 ಅಂಕಗಳೇ ಇರುತ್ತೆ. 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಿದರೆ 10 ಅಂಕಗಳು ದೊರೆಯುತ್ತೆ.
ಪ್ರಶ್ನೆ, ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಉತ್ತರ, ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಈ ಕಲಾಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದ್ದು ಅಲ್ಲಿಯವರೆಗೆ ಬುದ್ಧನ ಅಸ್ತಿತ್ವವನ್ನು ಕಮಲ, ಛತ್ರಿ ಮುಂತಾದ ಚಿಹ್ನೆಗಳಿಂದ ತೋರಿಸಲಾಗ್ತಾ ಇತ್ತು. ವಿಗ್ರಹಗಳನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನ ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗಿದೆ. ಹಾಗೆ ಕಲಾಕೌಶಲ್ಯದಿಂದ ಕೂಡಿದ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬಾ ಸೂಕ್ಷ್ಮ ಹಾಗೂ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ವಿಗ್ರಹದ ಮೇಲಿನ ಆಭರಣಗಳ ಕೆತ್ತನೆಯು ಭೌತಿಕ ಸೌಂದರ್ಯವನ್ನು ವೃದ್ಧಿಸಿ ವಿಗ್ರಹಗಳಿಗೆ ಮೆರುಗನ್ನು ನೀಡಿದೆ. ಬಹುತೇಕ ಈ ನಮೂನೆಗಳನ್ನು ಕಲ್ಲು, ಅರಚುಕಲ್ಲು ಮತ್ತು ಜೇಡಿಮಣ್ಣಿನಿಂದ ತಯಾರಿಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಗ್ರೀಕ್ ಶೈಲಿಯದಾದರೆ ಅದರ ಆದರ್ಶ ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯದಾಗಿದೆ. ಹಾಗೆ 31ನೆಯ ಪ್ರಶ್ನೆ, ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅಂತ ಪ್ರಶ್ನೆ ಇದೆ. ಉತ್ತರ, ತಾಳಿಕೋಟೆ ಕದನವು 1565ರಲ್ಲಿ ಅಳಿಯ ರಾಮರಾಯ ಮತ್ತು ಶಾಹಿ ಸುಲ್ತಾನರ ಒಕ್ಕೂಟದ ನಡುವೆ ನಡೀತದೆ. ಕಾರಣ ಒಂದನೇದು ದೋಅಬ್ ಪ್ರದೇಶದ ಮೇಲೆ ಪ್ರಭುತ್ವವನ್ನು ಸಾಧಿಸುವುದು, ಹಾಗೆ ಧಾರ್ಮಿಕ ಭಿನ್ನತೆ, ಅಳಿಯ ರಾಮರಾಯನ ನೀತಿ ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಹಸ್ತಕ್ಷೇಪ ಮಾಡಿದ್ದು, ಹಾಗೆ ಸುಲ್ತಾನರೊಂದಿಗೆ ಒಡೆದು ಆಳುವಂತಹ ನೀತಿಯನ್ನು ಅನುಸರಿಸಿದ್ದು. ತಕ್ಷಣದ ಕಾರಣಗಳು ಏನು ಅಂತಂದರೆ, ಬಿಜಾಪುರದ ಆದಿಲ್ ಶಾನು ರಾಯಚೂರು ಕೋಟೆಯನ್ನು ಹಿಂದಿರುಗಿಸಬೇಕು ಅಂತ ಒತ್ತಾಯಿಸಲಾಗಿ ರಾಮರಾಯ ಅವರನ್ನು ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಇದರಿಂದ ಆದ ಪರಿಣಾಮಗಳು ಅಂತಂದರೆ, ವಿಜಯನಗರ ಸಾಮ್ರಾಜ್ಯವು ಅಂತ್ಯಗೊಂಡು ಲೂಟಿ ಆಗ್ತದೆ. ಪೋರ್ಚುಗೀಸರಿಗೆ ವಿಜಯನಗರ ಅರಸರ ಬೆಂಬಲವಿಲ್ಲದೆ ವ್ಯಾಪಾರ ಕುಸಿದೋಗುತ್ತೆ. ಹಿಂದೂ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿ ಉಂಟಾಗ್ತದೆ. ಹಾಗೆ ಅರಗೊಂಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು. ಹಾಗೆ ವಿಜಯನಗರದ ಸಾಮಂತರಾಗಿದ್ದಂತಹ ಅರಸರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾರೆ. ಹಾಗೆ 32ನೆಯ ಪ್ರಶ್ನೆಯನ್ನು ನೋಡೋಣ. ರಾಮಾನುಜಾಚಾರ್ಯರ ಜೀವನ ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ ಉತ್ತರ, 1017ರಲ್ಲಿ ಚೆನ್ನೈ ಸಮೀಪದ ಶ್ರೀ ಪೆರಂಬದೂರಿನಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ತಾಯಿಗಳು ಸೋಮಯಾಜಿ ಮತ್ತು ಕಾಂತಿಮತಿ. ಇವರು ಕಂಚಿಯಲ್ಲಿ ಗುರುಗಳಾದಂತಹ ಯಾದವ ಪ್ರಕಾಶದ ಬಳಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ತನ್ನ 16ನೇ ವಯಸ್ಸಿನಲ್ಲಿ ತಂಗಮ್ಮಳೊಂದಿಗೆ ವಿವಾಹವಾಗಿ ಸಾಂಸಾರಿಕ ಜೀವನದಲ್ಲಿ ಅತೃಪ್ತರಾಗಿ ಸಂಸಾರವನ್ನು ತೊರೆದು ಸನ್ಯಾಸಿಯಾಗ್ತಾರೆ. ಶ್ರೀರಂಗಂ ಮಠದ ಮುಖ್ಯಸ್ಥರಾಗಿ ಹೊಯ್ಸಳ ವಿಷ್ಣುವರ್ಧನನ ಆಶ್ರಯವನ್ನು ಪಡೆದು ವಿಶಿಷ್ಟಾದ್ವಂತ ಸಿದ್ಧಾಂತವನ್ನು ಕೂಡ ಪ್ರತಿಪಾದಿಸಿದರು. ಶ್ರೀ ಅಥವಾ ಲಕ್ಷ್ಮಿಯ ಆರಾಧನೆಗೆ ಪ್ರಾಮುಖ್ಯತೆಯನ್ನು ನೀಡಿರುವುದರಿಂದ ಅವರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಎಂದು ಕರೆಯಲಾಗುತ್ತೆ. ಲಕ್ಷ್ಮಿಯನ್ನ ಮನುಷ್ಯರು ಮತ್ತು ದೇವರ ಮಧ್ಯವರ್ತಿ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗಿದೆ. ಅವರು ಶಂಕರರ ಮಾಯವಾದವನ್ನು ಖಂಡಿಸಿ ದೇವರಿದ್ದಾನೆ, ಪ್ರಪಂಚ ಸತ್ಯ, ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರವಿಲ್ಲ, ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನವಂತ ಹೇಳ್ಬಿಟ್ಟು ಅವರು ಪ್ರತಿಪಾದಿಸಿದ್ರು. ಅವರ ಭಕ್ತಿ ಮಾರ್ಗದಲ್ಲಿ 2 ಅಂಶಗಳಿದ್ವು. ಅದು ಪ್ರಪತ್ತಿ ಅಂದರೆ ದೇವರಿಗೆ ಸಂಪೂರ್ಣವಾಗಿ ಶರಣಾಗುವಂತಹದ್ದು, ಆಚಾರಾಭಿಮಾನ ಅಂದರೆ ಗುರುವಿಗೆ ಶರಣಾಗುವಂತಹದ್ದು. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 33ನೇಯದು, ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಉತ್ತರವನ್ನು ನೋಡೋದಾದ್ರೆ, ಯುರೋಪಿಯನ್ನರು ಆಗಮಿಸುವ ಮುಂಚೆ ಭಾರತದಲ್ಲಿನ ಶಿಕ್ಷಣವು ಧರ್ಮಾಧಾರಿತವಾಗಿದ್ದು ಹಿಂದೂ ಪಾಠಶಾಲೆಗಳು ಮುಸ್ಲಿಂ ಮದ್ರಾಸ್ಗಳಲ್ಲಿ ನಡೆತಾ ಇತ್ತು. ಈಸ್ಟ್ ಇಂಡಿಯಾ ಕಂಪನಿಯು ಜನರಿಗೆ ಶಿಕ್ಷಣ ನೀಡಲು ಆಸಕ್ತಿ ತೋರದೇ ಇದ್ರೂ ಸಹ ಬ್ರಿಟಿಷ್ ಸಂಸತ್ತು ಚಾರ್ಟರ್ ಕಾಯ್ದೆಯನ್ನು ಅಂಗೀಕರಿಸಿ ಭಾರತದಲ್ಲಿನ ಶಿಕ್ಷಣದ ಅಭಿವೃದ್ಧಿಗೆ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿಗಳನ್ನು ಒದಗಿಸಿತು. ಆದರೆ ಕಂಪನಿಯ ಪೌರತ್ಯರು
ಓರಿಯೆಂಟಲ್ ಲೀಡ್ಸ್ ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರು ಆಂಗ್ಲಿಸಿಸ್ಟರು ಮಧ್ಯದ ಭಿನ್ನಾಭಿಪ್ರಾಯದಿಂದಾಗಿ ಈ ಹಣವನ್ನು ಖರ್ಚು ಮಾಡಲಿಲ್ಲ. ಈ ವಿವಾದವು 1835ರವರೆಗೂ ಕೂಡ ಮುಂದುವರಿದಿದೆ. ಹಾಗೆ ಮೆಕಾಲೆ ವರದಿ ಬರುತ್ತೆ, ಅದು 1835ರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕನು ಈ ವಿವಾದವನ್ನು ಬಗೆಹರಿಸಲು ಮೆಕಾಲೆಯನ್ನು ನೇಮಕ ಮಾಡಿದ. ಈತನ ವರದಿಯನ್ನು ಸಲ್ಲಿಸಿ ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರ ಅಭಿಪ್ರಾಯಗಳನ್ನು ಕೂಡ ಬೆಂಬಲಿಸ್ತಾನೆ. ಈತ ಭಾರತದಲ್ಲಿ ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ವ್ಯವಸ್ಥೆಯನ್ನು ಬೆಳವಣಿಗೆಗೆ ಹಾಗೂ ಇಂಗ್ಲಿಷನ್ನು ಮಾಧ್ಯಮವಾಗಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಪ್ರತಿಪಾದಿಸ್ತಾರೆ. ಈ ಶಾಸನವು ಶಿಕ್ಷಣದ ಮೂಲಕ ಜನರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸುವ ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯ ಕೆಲಸಕ್ಕೆ ಗುಮಾಸ್ತರನ್ನು ತಯಾರಿಸುವಂತಹ ಉದ್ದೇಶವನ್ನೇ ಅದು ಹೊಂದಿತ್ತು. ಹಾಗೆ ವುಡನ್ ವರದಿ ಬರುತ್ತೆ, ಅದು 1854ರಲ್ಲಿ ಭಾರತದಲ್ಲಿನ ಶಿಕ್ಷಣದ ಅಭಿವೃದ್ಧಿಯ ಮುಂದಿನ ಹಂತ 1854ರ ಸರ್ ಚಾರ್ಲ್ಸ್ ವುಡ್ನಿಂದ ಸಿದ್ಧಪಡಿಸಲ್ಪಡುತ್ತೆ. ವುಡನ್ ವರದಿ ಇದರ ಅಂಶಗಳು ಅಂತಂದರೆ, ಕಂಪನಿಯು ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ, ಪಟ್ಟಣಗಳಲ್ಲಿ ಪ್ರೌಢಶಾಲೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳನ್ನು ಆರಂಭಿಸಬೇಕು ಅಂತ ಹೇಳ್ಬಿಟ್ಟು, ಪ್ರಾಥಮಿಕ ಶಿಕ್ಷಣವು ದೇಶೀಯ ಭಾಷೆಗಳಲ್ಲಿರಬೇಕು, ಪ್ರೌಢಶಾಲೆಗಳಲ್ಲಿ ಹಾಗೂ ಉನ್ನತ ಶಿಕ್ಷಣಕ್ಕೆ ಆಂಗ್ಲ ಮಾಧ್ಯಮವಾಗಿರಬೇಕು ಅಂತ ಹೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡುವುದಾಗಿತ್ತು. ಕಂಪನಿಯು ಎಲ್ಲ ಪ್ರಾಂತ್ಯಗಳಲ್ಲಿ ಶಿಕ್ಷಣದ ಮೇಲ್ವಿಚಾರಣೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಬೇಕು. ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯಲ್ಲಿಯೇ ಬಾಂಬೆ, ಮದ್ರಾಸ್ ಮತ್ತು ಕೋಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ ಮಾಡಬೇಕು. ಹಾಗೆ ಶಿಕ್ಷಕರ ತರಬೇತಿ ಕಾಲೇಜುಗಳನ್ನು ಕೂಡ ಆರಂಭಿಸಿದರು. ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಾಲಾ ಕಾಲೇಜುಗಳ ಸ್ಥಾಪನೆ, ಮಹಿಳಾ ಶಿಕ್ಷಣಕ್ಕೆ ಪ್ರಾಧಾನ್ಯತೆ. ಈ ವರದಿಯ ಬಹುತೇಕ ಶಿಫಾರಸುಗಳು ಅನುಷ್ಠಾನಗೊಂಡವು. ಚಾರ್ಲ್ಸ್ ವುಡ್ಡರ ವಿಚಾರಗಳು ಭಾರತೀಯ ಶಿಕ್ಷಣದ ಮೇಲೆ ಮುಂದಿನ ಅನೇಕ ವರ್ಷಗಳ ಮೇಲೆ ಪ್ರಭಾವವನ್ನು ಬೀರ್ತವೆ. ಈ ವರದಿಯನ್ನು ಭಾರತದಲ್ಲಿನ ಶಿಕ್ಷಣದ ಮಹಾಸನ್ನದ್ದು ಎಂದು ಅಂತ ಹೇಳ್ಬಿಟ್ಟು ಕರೆಯಲಾಯಿತು. ಮುಂದೆ ಇರುವಂಥದ್ದು ಭಾಗ ಡಿನಲ್ಲಿ ಬರುವಂತಹದ್ದು, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅದನ್ನು ಇಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 34ನೇದು, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಹೇಳ್ಬಿಟ್ಟು ಏಕೆ ಕರೆಯಲಾಗುತ್ತೆ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಉತ್ತರವನ್ನು ನೋಡೋದಾದರೆ, ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ಸರ್ವಾಂಗೀಣ ಅಭಿವೃದ್ಧಿಯಾಗಿ ಸುವರ್ಣ ಯುಗ ಅಂತ ಹೇಳ್ಬಿಟ್ಟು ಅನ್ನಿಸ್ಕೊಳ್ತಾ ಇತ್ತು. ಆಗ ಯುರೋಪಿನ ಬರಹಗಾರರು ಈ ಕಾಲವನ್ನು ಗ್ರೀಕ್ನ ಪೆರಿಕ್ಲಸ್, ರೋಮ್ನ ಅಗಸ್ಟಸ್ ಸೀಸರ್ ಮತ್ತು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಕಾಲಕ್ಕೆ ಹೋಲಿಸ್ತಾರೆ. ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅಸಾಮಾನ್ಯವಾಗಿತ್ತು. ಅದು ಯಾಕೆ ಕರಿತಾ ಇದ್ರು ಅಂದರೆ ನೋಡಿ, ಹಿಂದೂ ಧರ್ಮದ ಪುನರುತ್ಥಾನ ಅಲ್ಲಾಗುತ್ತೆ. ಹಾಗೆ ಶಿಕ್ಷಣವೂ ಕೂಡ ಹೆಚ್ಚಿನ ಮುಂದುವರಿಕೆ ಆಗುತ್ತೆ. ಹಾಗೆ ಸಾಹಿತ್ಯಗಳು ಕೂಡ ಹಲವಷ್ಟು ರಚಿಸಲ್ಪಡ್ತವೆ. ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನವೂ ಕೂಡ ಯಥೇಚ್ಛವಾಗಿ ಅದು ಪ್ರಾಮುಖ್ಯತೆಯನ್ನು ಹೊಂದುತ್ತೆ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪವೂ ಕೂಡ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿದ್ವು. ಹಾಗೆ ಮುಂದಿನ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತದ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಅವನು ಮೊಹಮ್ಮದ್ ಬಿನ್ ತುಘಲಕನ ಸುಶಿಕ್ಷಿತವಾಗಿ ವಿದ್ವಾಂಸನೂ ಆಗಿದ್ದ, ವಾಗ್ಮಿಯೂ ಆಗಿದ್ದ, ಧರ್ಮನಿಷ್ಠೆ ಮುಸಲ್ಮಾನರಾಗಿದ್ದರೂ ಕೂಡ ಇವನು ಜಾರಿಗೆ ತಂದಂತಹ ಯೋಜನೆಗಳು ಸಮರ್ಪಕವಾಗಿರಲಿಲ್ಲ. ಅದರಿಂದಲೇ ಆತನನ್ನು ವೈರುಧ್ಯಗಳ ಮಿಶ್ರಣ ಅಂತ ಹೇಳ್ಬಿಟ್ಟು ಕರೆಯಲಾಗ್ತದೆ. ತನ್ನ ಸಾಮ್ರಾಜ್ಯ ಆದಾಯವನ್ನು ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಗಂಗಾ ಮತ್ತು ಯಮುನಾ ನದಿಗಳ ಫಲವತ್ತಾದ ದೋಆ ಪ್ರದೇಶಗಳ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸ್ತಾನೆ. ಇದು ಉತ್ತಮವಾದುದೇ, ಆದರೂ ಕೂಡ ಮಳೆಯ ಕೊರತೆಯಿಂದಾಗಿ ರೈತರಿಗೆ ತೆರಿಗೆಯ ಭಾರ ಹೆಚ್ಚಾಗುತ್ತೆ. ಹೀಗೆ ಹಲವಾರು ಕಾರಣಗಳು ಅವನ ಆಡಳಿತದ ಪ್ರಯೋಜನಗಳನ್ನು ಕಾಣ್ತವೆ. ಮುಂದಿನದು, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ. ಇಲ್ಲಿ ಕಾರಣಗಳನ್ನು ನೋಡ್ತಾ ಹೋಗೋಣ. ರಾಜಕೀಯ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಆರ್ಥಿಕ ಕಾರಣಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು, ಸೈನಿಕ ಕಾರಣಗಳು, ಹಾಗೆ
ತಕ್ಷಣದ ಕಾರಣಗಳು, ಸಂಗ್ರಾಮದ ಕಾರಣಗಳು, ಇವೆಲ್ಲವುಗಳು ಕೂಡ ಕಾರಣ ಆಗುತ್ತೆ. ಸರ್ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾಣ ಅಂತ ಹೇಳ್ಬಿಟ್ಟು ಏಕೆ ಕರೆಯಲಾಗುತ್ತೆ, ಅದನ್ನು ವಿವರಿಸಿ ಅಂತ ಪ್ರಶ್ನಿಸಿದ್ದಾರೆ. ಅದಕ್ಕೆ ಆಡಳಿತಾತ್ಮಕ ಸುಧಾರಣೆಗಳನ್ನು ತಂದಿದ್ದು, ಕೈಗಾರಿಕಾ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣೆಗಳು, ಇನ್ನಿತರ ಸುಧಾರಣೆಗಳು ಕೂಡ ಕಾರಣ ಆಗುತ್ತೆ. ಹಾಗೆ ಮುಂದಿನದು ಭಾಗ ನಲ್ಲಿ ಇರುವಂತಹದ್ದು 38ನೇದು, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು, ನಲ್ಲಿ ಹರಪ್ಪ ನಗರವನ್ನು ಪತ್ತೆ ಹಚ್ಚಿದ್ದು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ, ಹಾಗೆ ತಕ್ಕೋಡಂ ಕದನ, ಇವನ್ನ ಕೇಳಿದರೆ ಇವನ್ನ ಕಾಲಾನುಕ್ರಮವಾಗಿ ಬರೀಬೇಕಾಗುತ್ತೆ. ಉತ್ತರವನ್ನು ನೋಡೋಣ. ಮೊದಲನೆಯದಾಗಿ ತಕ್ಕೋಡಂ ಕದನ ನಡೆಯುತ್ತೆ. ಅದಾದ ಮೇಲೆ ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸ್ತಾರೆ. ಆಮೇಲೆ ನಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆಯುತ್ತೆ. ಅದಾದ ನಂತರ ಹರಪ್ಪನ ನಗರವನ್ನು ಪತ್ತೆ ಹಚ್ಚಲಾಗುತ್ತೆ. ಇಷ್ಟು ಆದರೆ ಮುಂದೆ ಸೂಚನೆಗಳಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದರೆ ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆಯನ್ನು ನೀಡಿ ಅಂತ ಕೇಳಿದ್ದಾರೆ. ಈ ಒಂದು ಮ್ಯಾಪನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಹೀಗೆ ಮುಂದೆ ಭಾಗ ನಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೇಳಿದರೆ ಅಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ಕುರಿತು ಅವರು ಬರಬೇಕಾಗುತ್ತೆ. 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಇಷ್ಟು ನಿಮ್ಮ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರವಾಗಿತ್ತು. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ನಿಮ್ಗೆ PDF ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ಮತ್ತು ಪ್ರಶ್ನೆ ಪತ್ರಿಕೆಯ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಮುಂದಿನ ನಾನು ವಿಡಿಯೋವನ್ನು ಮಾಡಬೇಕು ಅಂದರೆ ನಿಮ್ಮ ಒಂದು ಕಮೆಂಟಿನ ಅಂದರೆ ಯಾವ ರೀತಿಯ ಒಂದು ನಿಮಗೆ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟನ್ನು ಹಾಕಿದರೆ ನಾನು ಆ ಒಂದು ಟಾಪಿಕನ್ನು ಕುರಿತು ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಧನ್ಯವಾದಗಳು.